ಇವತ್ತು ನಮ್ದು ಆ್ಯನಿವರ್ಸರಿ, ಸೊ ಹಾಗಾಗಿ ಹೊರಗೆ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಡೇ ಔಟಿಂಗ್ ರೆಸಾರ್ಟ್ಗೆ. ಯುವನ್ ಬೇಬಿ ಹಾಯ್, ತುಂಬ ಚೆನ್ನಾಗಿದೆ. ಇನ್ನೊಂದು ಯಾರಾದರೂ ಹೋಗಬೇಕು ಲೈಕ್ ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿ ಔಟಿಂಗ್ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ. ಫುಲ್ ರೆಡಿ ಆಗಿಬಿಟ್ಟ. ನಾನು ಮಿಡ್ಲಲ್ಲಿ ಬೇಡ ಸ್ಟಾಪ್ ಮಾಡು ನನಗೆ ಹೆದರಿಕೆ ಆಗ್ತಿದೆ, ಬಿಕಾಸ್ ಅಷ್ಟಮೇಲೆ ಅಲ್ವಾ ಎಲ್ಲ ಸೇಫ್ಟಿ ಇದಿತ್ತು. ಎಸ್, ಫೈನಲಿ ಈ ಆ್ಯಕ್ಟಿವಿಟಿ ತುಂಬ ಒಳ್ಳೆ ಫುಡ್ ಇತ್ತು. ಲೈಕ್ ನಾನು ಆ್ಯಕ್ಚುಲಾಗಿ ಇಲ್ಲಿ ಆ ಫುಡ್ ನೋಡಿ ಮತ್ತೆ ಆ್ಯಕ್ಚುಲಾಗಿ ನಾನು ಮರ್ತೋಗಿದ್ದೆ. ನಾನು ನೈಸ್, ಲೈಕ್ ಇಟ್. ತೆಲುಗು ಆ್ಯಕ್ಟರ್ ವೆಂಕಟೇಶ್ ಅವ್ರದ್ದು. ಸೊ ಅವ್ರು ಇದನ್ನು ರೆಂಟ್ ಔಟೂ ಮಾಡ್ತಾರೆ, ಇಲ್ಲಿ ತುಂಬ ಫ್ರೀಕ್ವೆಂಟಾಗಿ ಬಂದು ಇರ್ತಾರೆ ಅಂತ. ಆ್ಯಂಡ್ ಇಲ್ಲಿ ಕಾಣ್ತಿರೋ ಬಂಗ್ಲೂ ಬಂದುಬಿಟ್ಟು ರಜನಿಕಾಂತ್ ಅವ್ರದ್ದು ಇರ್ತಾರೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ. ಸೊ ನಂಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಹೇಳಿ ಅನ್ನಿಸ್ತು. ಹೆಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಎಸ್, ಆ್ಯಕ್ಚುಲಾಗಿ ಟೈಮ್ ಇವಾಗ 7:45 ಆಗಿದೆ ಬೆಳಗ್ಗೆ. ಇವತ್ತು ನಮ್ದು ಆ್ಯನಿವರ್ಸರಿ, ಸೊ ಹಾಗಾಗಿ ಹೊರಗೆ ಹೋಗ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಡೇ ಔಟಿಂಗ್ ರೆಸಾರ್ಟ್ಗೆ. ಫುಲ್ ಟೆನ್ಷನ್ ಇದೆ, ಪ್ಲಸ್ ಹಾಗೆ ಎಕ್ಸೈಟ್ಮೆಂಟೂ ಇದೆ. ತುಂಬ ದಿನ ಆದಮೇಲೆ ಹೊರಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗೆ ಟೆನ್ಷನ್ ಸಹ ಇದೆ. ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಆಲ್ಮೋಸ್ಟ್ ಎಲ್ಲ ಪ್ರಿಕಾಷನ್ಸು ತೊಗೊಂಡಿದ್ದೀವಿ. ಬಿಕಾಸ್ ಮಗುನ ಕರ್ಕೊಂಡು ಹೋಗ್ತೀವಲ್ಲ, ಅಲ್ಲೂ ಸುಮಾರು ಪ್ರಿಕಾಷನ್ಸ್ ಇದೆ ಅಂತ ಹೇಳಿದರು, ರನ್ ಆಗ್ತಿದೆ ಅಂತ. ಸೊ ಹಾಗಾಗಿ ಹೊರಡೋಣ ಅಂತ. ನಂದು ರೆಡಿ ಆಯಿತು, ನನ್ನ ಹರಿ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ರಿಚಿನ್ ಆ್ಯಕ್ಚುಲಾಗಿ ಇನ್ನೂ ಮಲಗಿದ್ದಾನೆ, ಬಿಕಾಸ್ ನಾನು ಈ ಬ್ಯಾಗ್ ಇಲ್ಲಿ ಕಾಣ್ತಿದ್ದೆ. ಎಸ್, ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕಿತ್ತು, ನನ್ನ ಪ್ಯಾಕ್ ಮಾಡ್ಕೊಬೇಕಿತ್ತು. ಆ್ಯಂಡ್ ನೀವು ಕಿಚನ್ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಮೆಸಪ್ ಆಗಿದೆ, ಏನೂ ಕ್ಲೀನ್ ಮಾಡಿಲ್ಲ. ಸೊ ರಿಚಿನ್ ಎದ್ಮೇಲೆ ನಾನು ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಲೈಕ್ ಫಸ್ಟ್ ನಾವಿಬ್ಬರು ರೆಡಿ ಆಗಿಬಿಟ್ಟು ಆಮೇಲೆ ರಿಚಿನ್ನ ಎಬ್ಬರಿಸ್ಕೊಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಇವಾಗ ಫೈನಲಿ ನಮ್ಮದಾಯಿತು. ಈಗ ನಾನು ಹೋಗಿ ರಿಚಿನ್ನ ಎಬ್ಬರಿಸ್ಕೊಂಡು ರಿಚಿನ್ನ ರೆಡಿ ಮಾಡ್ಕೊಬೇಕು. ರೆಡಿ ಮಾಡಿಕೊಂಡು ಹೊರಡಬೇಕಾದ್ರೆ ಮತ್ತೆ ನಾನು ಶೂಟ್ ಮಾಡ್ತೀನಿ. ಹಲೋ, ವೆಲ್ಕಮ್ ಬ್ಯಾಕ್. ಎಸ್, ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು ಹಾಫ್ ದ ವೇ ರೀಚ್ ಆಗಿದ್ದೀವಿ. ದೇವನಹಳ್ಳಿ ಹತ್ರ ಇರುತ್ತೆ ಆ ರೆಸಾರ್ಟ್. ಆ್ಯಂಡ್ ಆ್ಯಕ್ಚುಲಾಗಿ ನಾವು ತೊಗೊಂಡಿದ್ದು ಡೇ ಪ್ಯಾಕೇಜ್, ಲೈಕ್ ಡೇ ಔಟಿಂಗ್ ಪ್ಯಾಕೇಜ್. ಮಾರ್ನಿಂಗ್ 9 to ಈವ್ನಿಂಗ್ 5-6ವರೆಗೂ ಇತ್ತು. ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಟೀ ಈ ಥರದ್ದೆಲ್ಲ. ರುಚಿ ಹಾಯ್ ಹೇಳು, ಹಾಯ್ ಹೇಳು. ಆ್ಯಕ್ಚುಲಾಗಿ ಓಕೆ, ರಿಚು ಯುವನ್ ಬೇಬಿ ಹಾಯ್, ಹಾಯ್ ಯುವನ್, ಹಾಯ್ ಯುವನ್, ಚುಪ್ಪು, ಹಾಯ್ ಯುವನ್, ಹಾಯ್ ಯುವನ್. ಹಲೋ. ಎಸ್, ಹಾಫ್ ವೇಗೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಹಾಫ್ ವೇ ಅಂದರೆ ಮುಕ್ಕಾಲು ವೇಗೆ ರೀಚ್ ಆಗಿದ್ವಿ. ಫುಲ್ ಹೊರಗೆ ಸ್ವಲ್ಪ ಕ್ಲೌಡಿ ಇದೆ. ಮೇ ಬಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಕೊಂತಿದ್ವಿ. ತುಂಬ ಮಳೆ ಬಂದಿಲ್ಲ ಅಂದರೆ ಸ್ವಲ್ಪ ಕ್ಲೌಡಿ ಇತ್ತು, ಓಕೆ. ಮಳೆ ಬಂದರೆ ಮತ್ತೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಸರಿ, ಹಾಯ್ ಹೇಳು. ಐಕಳ. ಈಗ ಇನ್ನು ಆಲ್ಮೋಸ್ಟ್ ರೆಸಾರ್ಟ್ಗೆ 2 to 3 ಕಿಲೋಮೀಟರ್ಸ್ ಇದ್ವಿ. ನೀವು ನೋಡ್ತಿದ್ದೀರ, ಲೈಕ್ ತುಂಬ ಚೆನ್ನಾಗಿದೆ ಆವತ್ತಿಂದ ಕ್ಲೈಮೇಟ್. ಆ್ಯಂಡ್ ಫುಲ್ ಕ್ಲೌಡಿ ಇತ್ತು. ಬಟ್ ಮಿಡ್ಲಲ್ಲಿ ಇನ್ನೊಂದು ಏನಾಯಿತು ಅಂತ ಹೇಳಿದರೆ ಆವಾಗವಾಗ ಮಳೆ ಬರ್ತಾಯಿತ್ತು. ಸೊ ಅದೊಂದು ಸ್ವಲ್ಪ ಡಿಸ್ಟರ್ಬಿಂಗ್ ಅನ್ನಿಸ್ತು, ಬಿಕಾಸ್ ಏನೂ ಆಡೋಕ್ಕೆ ಕಷ್ಟ ಆಗ್ತಿತ್ತು. ಎಸ್, ನೀವು ಬೋರ್ಡ್ ನೋಡ್ತಿದ್ರಾ, ವಿಂಡ್ ಫ್ಲವರ್ ಅಂತ ಹೇಳಿಬಿಟ್ಟು. ನಾವು ಹೋಗಿದ್ದ ರೆಸಾರ್ಟ್ ಹೆಸರು ವಿಂಡ್ ಫ್ಲವರ್ ಪ್ರಕೃತಿ ರೆಸಾರ್ಟ್ ಅಂತ ಹೇಳಿಬಿಟ್ಟು. ನೈಟ್ ಸ್ಟೇಗಳು ಸಹ ಇದೆ ಆ್ಯಂಡ್ ಡೇ ಔಟಿಂಗ್ ಪ್ಯಾಕೇಜಸ್ ಸಹ ಇದೆ. ನಾವು ಈ ಟೈಮಲ್ಲಿ ನೈಟ್ ಸ್ಟೇ ಬೇಡ ಅಂತ ಹೇಳಿ ಡೇ ಔಟಿಂಗ್ ತೊಗೊಂಡ್ವಿ. ಬಟ್ ಆಮೇಲೆ ಅಂದ್ಕೊಂಡ್ವಿ, ಅಲ್ಲಿ ಹೋಗಿ ನೋಡಿದ್ದಾದಮೇಲೆ ಈ ರೆಸಾರ್ಟ್ಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲಿ ಹೋಗಿದ್ದಾದಮೇಲೆ ಅಂದ್ಕೊಂಡ್ವಿ, ನೈಟ್ ಸ್ಟೇ ತೊಗೊಬೇಕಿತ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಅಂದ್ಕೊಂಡ್ವಿ.
ಜಸ್ಟ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ. ಇದು ಎಂಟ್ರಿ ನೀವು ನೋಡ್ತಾ ಇರೋವಂಥದ್ದು. ಆ್ಯಂಡ್ ಲೆಫ್ಟ್ ತೊಗೊಂಡ್ರೆ ರಿಸೆಪ್ಷನ್ ಮತ್ತು ಲಾಬಿ ಇರುತ್ತೆ. ಸೊ ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ನಮ್ಮ ಆ್ಯನಿವರ್ಸರಿ ಡೇ ಹೇಗಿತ್ತು ಅನ್ನೋದ್ರ ಜೊತೆಗೆ ಕಂಪ್ಲೀಟ್ ರೆಸಾರ್ಟ್ನ ತೋರಿಸ್ತಿದ್ದೀನಿ. ಒಂದು ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಇನ್ನೊಂದು ಯಾರಾದರೂ ಹೋಗಬೇಕು ಲೈಕ್ ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿ ಔಟಿಂಗ್ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಹೋಗಿದ ತಕ್ಷಣ ಫಸ್ಟ್ ನೀವು ಲಾಬಿ ಎಂಟ್ರ್ ಆಗಿದ್ದು ನೋಡಿದ್ರಿ. ಫಸ್ಟ್ ಬ್ರೇಕ್ಫಾಸ್ಟ್ ತಿಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗ ನೋಡ್ತಿದ್ರೆ ಪೊಟ್ಯಾಟೊ ವೆಜ್ಜಸ್ ಮತ್ತು ಡೋನಟ್ ಆ್ಯಂಡ್ ಒಂದು ಕೇಕ್ ಇತ್ತು. ದೆನ್ ಪ್ಯಾನ್ ಕೇಕ್ಸ್ ಆ್ಯಂಡ್ ಬಾಯ್ಲ್ಡ್ ಎಗ್ ರಿಚಿನ್ಗೆ ಅಂತ ಹೇಳಿ. ನಾನು ಪರಾಟ ತೊಗೊಂಡಿದ್ದೆ, ಹರಿ ಇನ್ನೇನೋ ಪೂರಿ ತೊಗೊಂಡಿದ್ರು, ದೆನ್ ಇನ್ನೊಂದೇನೋ ಐ ಥಿಂಕ್ ಸಮ್ ರೋಟಿ ಐಟಮ್ ತೊಗೊಂಡಿದ್ರು. ನಾವು ಯಾವ್ದು ಹೇಳಿದ್ರೆ ಅದನ್ನು ಕೊಡ್ತಾಯಿದ್ರು. ಎಲ್ಲ ಫುಡ್ ಕಂಪ್ಲೀಟಾಗಿ ಇನ್ಕ್ಲೂಡೆಡ್ ಇತ್ತು ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ. ಸೊ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹೀಗೆ ಕಟ್ ಫ್ರೂಟ್ಸ್ ಅಂತೆ, ಕಾಫಿ ಟೀ ಇದೆಲ್ಲ. ಇದನ್ನು ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ರಿಚನ್ ಇನ್ನೇನು ಮಾಡೋಕ್ಕೆ ಬಿಡಲಿಲ್ಲ. ಇದು ಲೈಕ್ ಒಂದು ಪ್ಲೇ ಏರಿಯಾ ಇತ್ತು, ನೀವು ನೋಡ್ತಿದ್ದೀರಾ. ಸೊ ಪ್ಲೇ ಏರಿಯಾದಲ್ಲಿ ಆಡಬೇಕು ಅಂತ ಹೇಳಿ ಹೇಳ್ದ. ರಿಚನ್ನ ಫುಲ್ ಗಟ್ಟಿಯಾಗಿ ತಿರುಗಿಸ್ಬಿಟ್ಟಿದ್ದಕ್ಕೆ ಲೈಕ್ ಇವಾಗ ನೀವು ನೋಡ್ತಿರೋ ವ್ಯೂ ಕಂಪ್ಲೀಟ್ ಇದ್ರದ್ದು ಅದು ಡೈನಿಂಗ್ ಪ್ಲೇಸಿಂದ ಹೊರಗೆ ಬಂದರೆ ಇರೋವಂಥ ವ್ಯೂ. ಸೊ ನಾನು ಹರಿನ ಹತ್ತಿಸ್ಬಿಟ್ಟು ಅವ್ನಿಗೆ ಅಷ್ಟೊಂದು ಟಾರ್ಚರ್ ಮಾಡ್ತಿದೆಯಲ್ಲ, ನೀನು ನೋಡು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಗುರಿಸ್ದೆ. ಹರಿ ಫುಲ್ ಆಗಲೇ ಇಲ್ಲ ಅದು. ಅಡ್ಡ ಬರ್ತಾನೆ ಇದಕ್ಕೆ. ಸೊ ಆಗಲೇ ನಾನು ಅದು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೆ, ನಿಮ್ಗೆ ಗೊತ್ತಾಗಲಿಲ್ಲ. ಸೊ ಇವಾಗ ಎಂಟರ್ ಆಗಿದ ತಕ್ಷಣ ನಾವು ಆವಾಗಲೇ ಎಂಟರ್ ಆಗಿಬಿಟ್ಟು ಲೆಫ್ಟ್ ತೊಗೊಂಡ್ವಲ್ಲ, ಇಲ್ಲಿ ಒಂದು ಪ್ಲೇಸ್ ಇದೆ. ಮೇ ಬಿ ಮುಂಚೆ ಎಲ್ಲ ಲೈಕ್ ಬಿಫೋರ್ ಕೋವಿಡ್ ಎಲ್ಲ ಇಲ್ಲಿ ಒಂದು ಗ್ಯಾದರಿಂಗ್ ಅಥವಾ ಒಂದು ಆಂಫಿ ಥಿಯೇಟರ್ ಕೈಂಡ್ ಆಫ್ ಪ್ಲೇಸ್ ಇದೆ. ಅದನ್ನಿದಾದಮೇಲೆ ಈ ಕಡೆ ಲೆಫ್ಟಲ್ಲಿ ನಾವು ಎಂಟರ್ ಆಗ್ತಿರುವಂಥದ್ದು ಇಂಡೋರ್ ಇದೆ. ಸೊ ಇಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ವೆಹಿಕಲ್ ಇದೆ, ನೋಡ್ತೀರಾ ವೈಟ್ ಒಂದು ಶೆಲ್ಟರ್ ಇರುವಂಥದ್ದು. ಪಾರ್ಕಿಂಗ್ ಇದೆ, ಪಿಕಪ್ ಆ್ಯಂಡ್ ಡ್ರಾಪ್ ವೆಹಿಕಲ್ ಅದು. ಸೊ ಇಲ್ಲಿ ಎಂಟರ್ ಆದರೆ ಅಲ್ಲಿ ಕೆಲವರು ಲೈಕ್ ಏನೋ ರಿಜಿಸ್ಟ್ರೇಷನ್ ಮಾಡಿಸ್ತಿರೋದು ನೋಡ್ತಿದ್ದೀರಾ. ಅದು ಬಂದುಬಿಟ್ಟು ರಿಸೆಪ್ಷನ್ ಕೌಂಟರ್, ಲಾಬಿ. ಸೊ ಇಲ್ಲಿ ಜಸ್ಟ್ ಹಾಗೆ ಪ್ಲೇನಾಗಿ ಕೆಲವೊಂದು ಫಿಶಸ್ ಅಂತೆ, ದೆನ್ ಫ್ಲವರ್ಸ್ ಅಂತೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಬಿಯನ್ಸ್ ಮಾತ್ರ. ಆ್ಯಂಡ್ ಸ್ಪೆಷಲಿ ಈ ಟೈಮಲ್ಲಿ ತುಂಬ ಪೀಸ್ಫುಲ್ ಅಂತ ಹೇಳಿ ಅನ್ನಿಸ್ತು. ಈ ರೆಚಿನ್ ಇಲ್ಲೋಗಿ ಆಡ್ತಿದ್ದಾನೆ. ಕಂಪ್ಲೀಟ್ ಡೇ ರಿಚನ್ ತುಂಬಾ ಎಂಜಾಯ್ ಮಾಡಿದ್ವ. ನಾವು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ವಿ ಬಿಕಾಸ್ ಜನನೇ ಇರಲಿಲ್ಲ ನಾವು ಹೋಗಿದ್ದ ದಿವಸ. ಸೊ ಆ್ಯಂಡ್ ಇವಾಗ ನೀವು ನೋಡ್ತಿದ್ರು ಆ ರಿಸೆಪ್ಷನ್ ಕೌಂಟರಿಂದ ಒಳಗೆ ಎಂಟರ್ ಆದರೆ ಈ ಥರದ್ದು ಒಂದು ಪ್ಲೇಸ್ ಇರುತ್ತೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಬಾರ್ ಕೌಂಟರ್ ಅಂತ ಹೇಳಿದರು. ಬಟ್ ಇವಾಗ ಕ್ಲೋಸ್ ಆಗಿದೆ ಲೈಕ್ ಡ್ಯೂ ಟು ಕೋವಿಡ್. ಒಳಗೆ ಐ ಥಿಂಕ್ ಸಿಗುತ್ತೆ ಅಂತ ಹೇಳಿ ಅನಿಸುತ್ತೆ. ಅದೂ ಕ್ಲೋಸ್ ಆಗಿದೆ, ಕಂಪ್ಲೀಟ್ ಕ್ಲೋಸ್ ಆಗಿದೆ. ಅಂದರೆ ಜನ ಜಾಸ್ತಿ ಇಲ್ವಲ್ಲ ಅದಕ್ಕೆ. ಬಟ್ ಆ ಸೆಟಪ್ ಚೆನ್ನಾಗಿತ್ತು. ಇಂಟರ್ನಲ್ ಒಳಗೆ ಆ ಗ್ಲಾಸ್ ಡೋರ್ಸ್ ಕಾಣಿಸ್ತಿದೆ ಅಲ್ಲ ನಿಮಗೆ ರೈಟ್ ಸೈಡಲ್ಲಿ, ಅದು ಒಂದು ಸರ್ವಿಂಗ್ ಏನೋ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಬಟ್ ನಮಗಿದು ಯೂಸ್ಫುಲ್ ಇಲ್ಲ. ಸೊ ಬಟ್ ಏರಿಯಾ ಚೆನ್ನಾಗಿತ್ತು ಆ್ಯಂಡ್ ಆ ಪ್ಲೇಸ್ ಚೆನ್ನಾಗಿತ್ತು ಫೋಟೋಸ್ ತೊಗೊಳೋದಕ್ಕೆ ಎಲ್ಲ. ಲಾಸ್ಟಲ್ಲಿ ಫೋಟೋಸ್ ಇದು ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ಅದನ್ನು ಶೂಟ್ ಮಾಡಿದೆ. ಆ್ಯಂಡ್ ಇದು ಒಂದು ವೆಯ್ಟಿಂಗ್ ಏರಿಯಾ ಅಷ್ಟೇ. ಅಲ್ಲಿ ರಿಸೆಪ್ಷನ್ ಕೌಂಟರ್ ಹತ್ರ, ಲಾಬಿ ಹತ್ರ ಇದ್ದಿದ್ದು. ಆ ವಾಲ್ ಆರ್ಟ್ ಚೆನ್ನಾಗಿದೆ. ಆ್ಯಂಡ್ ಈ ಕಡೆಯಿಂದ ಮತ್ತೆ ನೀವು ಆ ಕಡೆ ರಿಸೆಪ್ಷನ್ ಇತ್ತಲ್ವ, ಸೊ ಅದರ ಹಿಂದೆ ಹೋದರೆ ನಮಗೆ ಡೈನಿಂಗ್ ಪ್ಲೇಸ್ ಬರುತ್ತೆ. ಸೊ ಇವ್ರದ್ದು ಸುಮಾರು ಡೈನಿಂಗ್ ಪ್ಲೇಸಸ್ ಇದೆ, 3-4 ಪ್ಲೇಸಸ್ ಇದೆ. ಬಿಕಾಸ್ ಕ್ರೌಡ್ ಜಾಸ್ತಿ ಇರಬೇಕಾದ್ರೆ ಯೂಸ್ ಮಾಡ್ತಾರೆ. ಬಟ್ ಇವಾಗ ನಾವು ಹೋಗಿದ್ದ ಟೈಮಲ್ಲಿ ತುಂಬ ಕಡಿಮೆ ಕ್ರೌಡ್ ಇದ್ದಿದ್ದರಿಂದ ಈ ಡೈನಿಂಗ್ ಸ್ಪೇಸ್ ಸಫಿಷಿಯೆಂಟ್ ಇತ್ತು. ತುಂಬ ಕಡಿಮೆ ಜನ ಇದ್ದರು. ಆ್ಯಂಡ್ ಎಲ್ಲರೂ ನೈಟ್ ಹಾಲ್ಟ್ ಅವರು ಇದ್ದರು. ಡೇ ಪ್ಯಾಕೇಜ್ ಐ ಥಿಂಕ್ ನಾವು ಒಬ್ಬರೇ ಅಂತ ಹೇಳಿ ಅನಿಸುತ್ತೆ. ದೆನ್ ಇದು ಲೆಫ್ಟ್ ಹೋದರೆ ಆ ಕಡೆ ಆಪೋಸಿಟ್ ಕಾಣ್ತಿರುವಂಥದ್ದು ಡೈನಿಂಗ್ ಪ್ಲೇಸೇ, ಬಟ್ ಇವಾಗ ಯೂಸಲ್ಲಿ ಇರಲಿಲ್ಲ. ಆ್ಯಂಡ್ ನೀವು ಆ ಕಡೆ ನೋಡ್ತಿದ್ರೆ ಇದೆಲ್ಲ ಹೊರಗಡೆ ಲೈಕ್ ಬ್ರೇಕ್ಫಾಸ್ಟ್ಗೆ ಇದಕ್ಕೆ ಅಂತ ಹೇಳಿಬಿಟ್ಟು. ದೆನ್ ಹಾಗೆ ಪ್ಲೇ ಏರಿಯಾ ಇದೆ. ರಿಚನ್ ಅಲ್ಟಿಮೇಟಾಗಿ ಎಂಜಾಯ್ ಮಾಡ್ದೆ ಇಲ್ಲಿ, ಫುಲ್ ಖುಷಿಯಾಗಿತ್ತು. ಆ್ಯಂಡ್ ದೆನ್ ಹಾಗೆ ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಬಿಕಾಸ್ ಕ್ರೌಡ್ ಇರಲಿಲ್ವಲ್ಲ, ಸೇಫ್ ಅಂತ ಹೇಳಿ ಅನ್ನಿಸ್ತಿತ್ತು. ಕ್ರೌಡ್ ಇರಲಿಲ್ಲ, ಸೊ ಹಾಗಾಗಿ ಕಂಪ್ಲೀಟಾಗಿ ಫ್ರೀಯಾಗಿ ಬಿಟ್ಬಿಟ್ವಿ. ನೀವು ನೋಡ್ತಿದ್ರೆ ರೆಸಾರ್ಟ್ ಲುಕ್ ಹೇಗಿದೆ ಅಂತ ಹೇಳಿಬಿಟ್ಟು. ಯಾರಾದರೂ ಹೋಗಬೇಕು ಅಂತ ಹೇಳಿ ಅಂದರೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ನಿಜವಾಗ್ಲೂ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಲೇಸೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಡೇಸ್ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿ ಅನಿಸುತ್ತೆ, ಕ್ರೌಡ್ ಬಗ್ಗೆ ಕನ್ಸರ್ನ್ ಇದ್ದರೆ. ಹಲೋ, ಆ್ಯಕ್ಚುಲಾಗಿ ಹೊರಗೆ ಆ್ಯಕ್ಚುಲಾಗಿ ಹೊರಗೆ ಮಳೆ ಬರ್ತಾಯಿತ್ತು ಬೆಳಗ್ಗೆ, ಲೈಕ್ ಫುಲ್ ಕ್ಲೌಡಿ ಇತ್ತು ಈ ಕಡೆ. ಆ್ಯಂಡ್ ಸಣ್ಣ ಮಳೆ ಬರ್ತಾಯಿತ್ತು, ಇವಾಗಲೇ ಸ್ವಲ್ಪ ಜೋರು ಮಳೆ ಆಯಿತು. ಸೊ ಹಾಗಾಗಿ ಆಪ್ಷನ್ ಇವೆಲ್ಲ ಬಂದು ಬ್ರೇಕ್ಫಾಸ್ಟ್ ತಿಂದ್ವಿ, ಸ್ವಲ್ಪ ಓಡಾಡಿದ್ವಿ ಅಷ್ಟೇ, ಇನ್ನೂ ನೋಡ್ತಾ ಇದ್ವಿ.
ಬಟ್ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬಂತು ಅಂತ ಹೇಳ್ಬಿಟ್ಟು ಇನ್ನು ಇಂಡೋರ್ ಗೇಮ್ಸ್ ಇದೆ ಅಂತ ಹೇಳ್ಬಿಟ್ಟು ಆಡ್ತೀವಿ. ಆ್ಯಂಡ್ ಓಕೆ, ಅವ್ನಿಗೆ ಗೇಮ್ಸ್ ಇದ್ದರೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಆ್ಯಂಡ್ ರೆಸಾರ್ಟ್ ತುಂಬ ಚೆನ್ನಾಗಿದೆ, ತುಂಬ ಕಾಮಾಗಿ, ಅಂದರೆ ಬ್ಯಾಂಗ್ಳೂರ್ ಅಂತ ಹೇಳಿ ಅನ್ನಿಸ್ತಲ್ಲ ಹಾಗಿದೆ. ತುಂಬ ಕಾಮಾಗಿ ಪೀಸ್ಫುಲ್ಲಾಗಿ, ಅದ್ರ ಜೊತೆಗೆ ಮಳೆ ಪ್ಲಸ್ ಕ್ಲೌಡಿ ಆಗಿದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅವತ್ತು ಸ್ವಲ್ಪ ಮೋಡ ಇದ್ದಿದ್ದರಿಂದ ಮಳೆ ಬರೋದು ಹೋಗೋದು ಮಾಡ್ತಿತ್ತು. ಇವಾಗ ಆ್ಯಕ್ಚುಲಾಗಿ ಮಳೆ ಬೀಳ್ತಿತ್ತು. ಸೊ ಆ ಟೈಮ್ನ ನಾವು ಇಂಡೋರ್ ಗೇಮ್ಸಲ್ಲಿ ಯೂಸ್ ಮಾಡ್ಕೊಂಡ್ವಿ. ಸೊ ರಿಚನ್ಗೂ ಇಷ್ಟ ಇದು ಗೇಮ್ಸ್ ಆಡೋದು. ಸೊ ನಾನು ಅದನ್ನು ಮುಗಿಸ್ಕೊಂಡು ಮಳೆ ಸ್ಟಾಪ್ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಹೊರಗೆ ಬಂದ್ವಿ. ಅಲ್ಲಿ ಜನರಲಾಗಿ ದೊಡ್ಡದು ಈ ಚೆಸ್ದು ಇದಿರುತ್ತಲ್ಲ, ಅಲ್ಲಿ ಹೋದ ರಿಚನ್ ಅದು ಹಾಡಬೇಕು ಅಂತ. ನನ್ನ ಲೆಫ್ಟಲ್ಲಿ ನೀವು ನೋಡಿದ್ರೆ ಪೂಲ್ದು ಬೋರ್ಡ್ ಕಾಣಿಸ್ತು. ಸೊ ಲೆಫ್ಟಲ್ಲಿ ಪೂಲ್ ಇರೋವಂಥದ್ದು. ಬಟ್ ಆ್ಯಕ್ಚುಲಾಗಿ ಇವಾಗ ಕೋವಿಡಿಂದ ಆಲ್ಮೋಸ್ಟ್ ಎಲ್ಲ ಪೂಲ್ಸ್ ನಾನು ಕ್ಲೋಸ್ ಮಾಡಿದ್ದಾರಲ್ಲ. ಸೊ ಇವಾಗ ನೀವು ನೋಡ್ತಿದ್ದೀರಾ ಕೋವಿಡಿಂದ ಕ್ಲೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಪೂಲಲ್ಲೂ ನೀರಿಲ್ಲ. ಬಟ್ ಈ ಪ್ಲೇಸ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದು ಲೈಕ್ ಮೇ ಬಿ ಈ ವೆದರ್ಗೆ ಹಂಗೆ ಕಾಣಿಸ್ತಿದೆಯೋ ಅಥವಾ ಇದು ಇರೋದೇ ಹಾಗೆ ನೀವು ನೋಡ್ತಿದ್ದೀರಾ. ಎಸ್, ಯಾ, ಇದು ಪೂಲ್ ಸೆಕ್ಷನ್. ಸೊ ಕಂಪ್ಲೀಟ್ ರೆಸಾರ್ಟ್ನ ತೋರಿಸ್ತೀನಿ ನಾನು. ನಿಮ್ಮ ಪಿಕ್ಸ್ ತೆಗಿತೀನಿ, ನಿಂತ್ಕೊಳ್ಳಿರಿ. ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾ ಬ್ಯಾಕ್ ಡ್ರಾಪು. ರಿಚು, ಏನು ಮಾಡ್ತೀಯ ಈಗ? ಚಾಲಿ ವಾಕ್, ಆಮೇಲೆ ಅಡ್ವೆಂಚರಸ್ ಆಕ್ಟಿವಿಟೀಸ್. ಏನಮ್ಮ? ಅಡ್ವೆಂಚರಸ್. ಈಗ ರಿಚು ಇಲ್ಲಿ ಮೇಲೆ ಕಾಣ್ತಿರೋ ರೋಪಲ್ಲಿ ವಾಕ್ ಮಾಡ್ತಾನಲ್ಲ. ರಿಚು ಅವ್ನು ಹೋಗ್ತಾ ಇದ್ದಾನೆ ಆಲ್ರೆಡಿ. ರಿಚಿ ಆ್ಯಕ್ಚುಲಾಗಿ ಅದನ್ನೆಲ್ಲ ನೋಡಿಬಿಟ್ಟು ರಿಚುನೇ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ದೆ. ಫುಲ್ ರೆಡಿ ಆಗಿಬಿಟ್ಟ. ನಾನು ಮಿಡ್ಲಲ್ಲಿ ಬೇಡ, ಸ್ಟಾಪ್ ಮಾಡು ನನಗೆ ಹೆದರಿಕೆ ಆಗ್ತಿದ್ದು. ಬಿಕಾಸ್ ಅಷ್ಟಮೇಲೆ ಅಲ್ವಾ ಎಲ್ಲ ಸೇಫ್ಟಿ ಇದಿತ್ತು. ಬಟ್ ಸ್ಟಿಲ್ ನನಗೆ ಒಂಥರ ಟೆನ್ಷನ್ ಇತ್ತು. ಬೇಡ ಅಂತ ಹೇಳಿ ಅಂದರೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ ಒನ್ಸ್ ಸ್ಟೆಪ್ಸ್ ಹತ್ಬಿಟ್ಟು ಹೋದ, ಅಲ್ಲಿ ಹೋಗಿ ಹರಿ ಎಲ್ಲ ರೆಡಿಯಾಗಿ ಇನ್ನು ಸ್ಟಾರ್ಟ್ ಮಾಡಬೇಕು. ಅವಾಗ ನಾನು ಹೋಗಲ್ಲ ಅಂತ ಹೇಳಿ ಆಟ ಮಾಡ್ದೆ. ನೀವು ಕಾನ್ವರ್ಸೇಷನ್ ನೋಡ್ತೀರಾ ಈಗ. ರಿಚಿ ಸೋ ನೈಸ್, బాగుంటుంది. ఎక్కు కమ్ నువ్వు దా కమ్ ఫస్ట్. సూపర్గా ఉంటుంది రిచు, దా కమ్. ట్రాంప్లిన్ రిచు, ట్రాంప్లిన్. దట్స్ ఓకే. ಯಾಲ್ ರಿಚಿ. ದೆನ್ ಫೈನಲಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಓನ್ಲಿ ಹರಿ ಮಾಡಿ ಮುಗಿಸಿದ್ರು. ಆ್ಯಂಡ್ ಭಯ ಆಗಿದೆ. ಕೇಳ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಬರ್ಡ್ಸ್ದು ಸೌಂಡ್. ತುಂಬ ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ಡೆಫಿನೆಟಾಗಿ ರೆಸಾರ್ಟ್ಗೆ ಹೋಗ್ಬೋದು. ಎಸ್, ಫೈನಲಿ ಇದನ್ನು ಹರಿ ಮುಗಿಸಿದ್ರು. ಇದಾದಮೇಲೆ ದೆನ್ ಲೈಕ್ ಡರ್ಟ್ ಬೈಕ್ ಅಥವಾ ಬೈಕ್ ರೇಸಿಂಗ್ ಥರದ್ದಿರುತ್ತಲ್ಲ, ಮಾನ್ಸ್ಟರ್ ಬೈಕ್. ಸೊ ಆ ಥರದ್ದು ಹೋಗ್ತಾಯಿದ್ವಿ. ರೆಸಾರ್ಟಲ್ಲಿ ಇನ್ನೂ ಸ್ವಲ್ಪ ಮುಂದೆಗೆ ಹೋದರೆ ಎಸ್, ಕಂಪ್ಲೀಟ್ ರೆಸಾರ್ಟ್ ಹೀಗೆ ಇದೆ, ಫುಲ್ ಗ್ರೀನ್ ಆ್ಯಂಡ್ ಫುಲ್ ಪೀಸ್ಫುಲ್. ಎಸ್, ಇವಾಗ ನೀವು ನೋಡ್ತಿದ್ದೀರಲ್ಲ ಬೈಕ್, ಅದಕ್ಕೆ ಹೋಗ್ತಾಯಿದ್ವಿ. ಸೊ ಮಾನ್ಸ್ಟರ್ ಬೈಕ್ ರೈಡ್ಗೆ ಜಸ್ಟ್ ಹೋಗಿ ರೀಚನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇರಲಿ. ಬಿಕಾಸ್ ಜನ ಹೇಗಿದ್ದರೂ ತುಂಬ ಇರಲಿಲ್ಲ ಆ್ಯಂಡ್ ಪೂಲ್ ಇರಲಿಲ್ಲ. ಹೆಚ್ಚಾಗಿ ಆ್ಯಕ್ಟಿವಿಟೀಸ್ ಇಲ್ಲದೆ ಇದ್ದಿದ್ದರಿಂದ ಏನೇನು ಆ್ಯಕ್ಟಿವಿಟೀಸ್ ಇತ್ತು. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಇದೆಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸ್. ಕೆಲವೊಂದೆಲ್ಲ ಫ್ರೀ ಆ್ಯಕ್ಟಿವಿಟೀಸ್ ಇದೆ, ಕೆಲವೊಂದೆಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸ್ ಇದೆ. ಇವಾಗ ತೊಗೊಂಡು ಇನ್ನು ಹರಿನೂ ರಿಚನ್ ಒಂದೆರಡು ರೌಂಡ್ ಹೋಗಿ ಬಂದರು. ಸೊ ಎಸ್, ಫುಲ್ ಸ್ಕೇರಿ ಆಗಿತ್ತು. ಆ್ಯಂಡ್ ಈ ಬೈಕ್ ಬಂದುಬಿಟ್ಟು 250cc ಅಂತೆ, 120 ಸ್ಪೀಡ್ವರೆಗೂ ಹೋಗುತ್ತೆ ಈಸಿಯಾಗಿ ಅಂತ ಹೇಳಿದರು. ಬಟ್ ಹ್ಯಾರಿ ಓಡಿಸಿದ ಮಾತ್ರ 20 ಸ್ಪೀಡಲ್ಲಿ. ಆ್ಯಂಡ್ ನಾನು ಈ ವಿಡಿಯೋನ ಸ್ವಲ್ಪ ಏನದು ಫಾಸ್ಟಲ್ಲಿ ಇಟ್ಟಿದ್ದೀನಿ, 8x ಏನೋ ಇಟ್ಟಿದ್ದೀನಿ. ಸೊ ನಿಮ್ಗೆ ಹಾಗಾಗಿ ಸ್ಪೀಡಾಗಿ ಗೊತ್ತಾಗ್ಬೋದು. ಎಸ್, ಹೀಗಿತ್ತು ನಮ್ಮದು ಬೈಕಿದು. ಸೊ ಇದಾದಮೇಲೆ ರಿಚನ್ನ ಹರಿ ಒಂದು ರೌಂಡ್ ಪ್ರಾಕ್ಟೀಸ್ ಮಾಡಿದ್ರು. ದೆನ್ ಇದಾದಮೇಲೆ ರಿಚನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದು. ಹುಷಾರು. ಎಸ್, ಫೈನಲಿ ಈ ಆ್ಯಕ್ಟಿವಿಟಿ ಮುಗೀತು. ಇದೆಲ್ಲ ಆ್ಯಕ್ಟಿವಿಟೀಸ್ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಮಾಡ್ತಾಯಿದ್ವಿ.
ಸೊ ಈ ಆ್ಯಕ್ಟಿವಿಟಿ ಮುಗ್ದಿದ್ದಾದಮೇಲೆ ರಿಚ್ ಆ್ಯಂಡ್ ಟ್ರ್ಯಾಂಪ್ಲಿನ್ ಬೇಕು ಅಂತ ಹೇಳ್ತಿದ್ದ. ಅದನ್ನು ಕ್ಲೋಸ್ ಮಾಡಿದ್ರು, ಜನ ಕಡಿಮೆ ಇದ್ದಿದ್ದಕ್ಕೆ ಓನ್ಲಿ ಆನ್ ಡಿಮ್ಯಾಂಡ್ ಬಂದುಬಿಟ್ಟು ಮಾಡಿಸಿಕೊಡ್ತಾಯಿದ್ರು. ದೆನ್ ಇದನ್ನು ಮುಗಿಸ್ಕೊಂಡು ನಾವು ರಿಚನ್ಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಿದ್ದೀರ ಬಂಜಿ ಜಂಪ್ ಪ್ಲಸ್ ಟ್ರ್ಯಾಂಪ್ಲಿನ್ ಇದು. ಸೊ ರಿಚನ್ ಯಾವಾಗಲೂ ಟ್ರ್ಯಾಂಪ್ಲಿನ್ ಆಡಿದ್ದಾನೆ, ವಿತ್ ಬಂಜಿ ಆಡಿಲ್ಲ. ನೀವು ನೋಡ್ತಿದ್ದೀರ ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಈ ಥರ ಜಂಪಿಂಗ್ ಗೇಮ್ಸ್ ಇಷ್ಟ ರಿಚನ್ಗೆ. ಅವ್ನು ಮಾಸ್ಕ್ ತೆಗೆದ್ಬಿಡ್ಬೇಕಿತ್ತು ಪಾಪ. ರಿಚನ್ ನೈಸ್. ಎಸ್, ಇದನ್ನು ಮುಗಿಸ್ಕೊಂಡು ಮತ್ತೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋದ್ವಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಐ ಥಿಂಕ್ 1:30 ಆಗೋಗಿತ್ತು. ನಾವು ಆ್ಯಕ್ಚುಲಾಗಿ ಹೊಟ್ಟೆ ಹಸಿರಲಿಲ್ಲ. ಸರಿ, ಇನ್ನು ಲೈಕ್ ಲಂಚ್ ಟೈಮ್ ಅಲ್ವಾ, ಅವ್ರು ಸರ್ವ್ ಮಾಡೋ ಟೈಮ್ ಮಾತ್ರ ಇರುತ್ತೆ 1:30 to 3 or 1 to 3 ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ಇನ್ನು ಇದನ್ನು ಮುಗಿಸ್ಕೊಂಡು ಲಂಚ್ಗೆ ಹೋಗಿದ್ವಿ. ತುಂಬ ಒಳ್ಳೆ ಫುಡ್ ಇತ್ತು. ಲೈಕ್ ನಾನು ಆ್ಯಕ್ಚುಲಾಗಿ ಇಲ್ಲಿ ಆ ಫುಡ್ ನೋಡಿ ಮತ್ತು ಆ್ಯಕ್ಚುಲಾಗಿ ನಾನು ಮರ್ತೋಗಿದ್ದೆ, ನಾನು ವೀಡಿಯೋ ಕವರ್ ಮಾಡೋದು ಕೊನೆಯಲ್ಲಿ ನೆನಪಾಯಿತು. ಬಟ್ ಇದಷ್ಟೇ ಬೇಸಿಕ್ ಅಷ್ಟೇ. ನಾನು ಇದಾದಮೇಲೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ತುಂಬ ಹೆಚ್ಚಾಗಿ ಶೂಟ್ ಮಾಡಿಲ್ಲ. ಕೆಲವೊಂದನ್ನು ಹರಿ ಫೋನಿಂದ ಶೂಟ್ ಮಾಡಿದೆ. ನೀವು ರಿಚುನ ನೋಡ್ತಿದ್ದೀರಾ, ಅವನಸಿಗವನು ತಿಂತಾ ಇರೋಂಥದ್ದು. ಸೊ ಎಸ್, ಇದೆಲ್ಲ ಫುಡ್ ವೆರೈಟೀಸ್ ಇದ್ದಿದ್ದು. ಇನ್ನೂ ಆ್ಯಕ್ಚುಲಾಗಿ ಫುಡ್ ವೆರೈಟೀಸ್ ಇತ್ತು, ಅದನ್ನು ನಾನು ಕವರ್ ಮಾಡೋಕ್ಕಾಗಲಿಲ್ಲ. ಫುಡ್ ಮಾತ್ರ ಅಲ್ಟಿಮೇಟಾಗಿದೆ. ಡೆಫಿನೆಟಾಗಿ ಯಾರಾದರೂ ಫುಡ್ ಲವರ್ಸ್ ಇದ್ದರೆ, ಓನ್ಲಿ ರೆಸಾರ್ಟ್ ಪ್ಲೇಸ್ ಅಲ್ದಿರ ಊಟನೂ ಚೆನ್ನಾಗಿರಬೇಕು ಅಂದ್ಕೊಳೋರಿಗೆ ಇದು ಬೆಸ್ಟ್ ರೆಸಾರ್ಟ್. ಸೊ ಡೆಫಿನೆಟಾಗಿ ನೀವು ಟ್ರೈ ಮಾಡ್ಬೋದು. ದೇವನಹಳ್ಳಿ ಹತ್ರ ಇದೆ. ಸರ್ಚ್ ಮಾಡಿದ್ರೆ ಡೆಫಿನೆಟಾಗಿ ಗೊತ್ತಾಗುತ್ತೆ. ವಿಂಡ್ಫ್ಲವರ್ ಪ್ರಕೃತಿ ರೆಸಾರ್ಟ್ ಅಂತ ಹೇಳಿಬಿಟ್ಟು. ರಿಚಿ ನೈಸ್, ಯು ಲೈಕ್ ಇಟ್? ಸೊ ಸಾರಿ, ಆ್ಯಕ್ಚುಲಾಗಿ ಇದರದ್ದು ಇನ್ನೊಂದು ಕ್ಲಿಪ್ಪಿಂಗ್ ಇರುತ್ತೆ, ಅದು ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇವಾಗ ನೀವು ತೆಲುಗು ಆ್ಯಕ್ಟರ್ ವೆಂಕಟೇಶ್ ಅವ್ರದ್ದು. ಸೊ ಅವ್ರು ಇದನ್ನು ರೆಂಟ್ ಔಟೂ ಮಾಡ್ತಾರೆ, ಇಲ್ಲಿ ತುಂಬ ಫ್ರೀಕ್ವೆಂಟಾಗಿ ಬಂದು ಇರ್ತಾರೆ ಅಂತ ಹೇಳಿ ಅಂದರು. ಸೊ ಅದನ್ನು ಕವರ್ ಮಾಡಿದೆ, ಬಟ್ ನನಗೆ ಆ ವಿಡಿಯೋ ಏನಾಯಿತು ಗೊತ್ತಿಲ್ಲ, ಮಿಸ್ ಆಗೋಗಿದೆ. ಆ್ಯಂಡ್ ಎಸ್, ಈಗ ನೀವೀಗ ಬ್ಯಾಕ್ ಡ್ರಾಪಲ್ಲಿ ನೋಡ್ತಿರೋದು ಆಗಲೇ ಹೇಳ್ದಂಗೆ ರಜನಿಕಾಂತ್ ಅವ್ರ ಮನೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ ಪ್ರಕಾರ ರೆಸಾರ್ಟ್ ಅವ್ರು ಲೈಕ್ ತುಂಬ ರೇರ್ ಆಗಿ ಬರ್ತಾರೆ ಇಲ್ಲಿ ಅಂತ ಹೇಳಿದ್ರು. ಆ್ಯಂಡ್ ಆ್ಯಕ್ಟರ್ ವೆಂಕಟೇಶ್ ಜಿ ಆರ್ ವೆಂಕಟೇಶ್ ಸರ್ ಏನು ಹೇಳ್ತೀವೋ ಅವರು ತುಂಬ ಫ್ರೀಕ್ವೆಂಟಾಗಿ ಬರ್ತಾರೆ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ಕಾಣ್ತಿರೋ ಬಂಗ್ಲೂ ಬಂದುಬಿಟ್ಟು ರಜನಿಕಾಂತ್ ಅವ್ರದ್ದು ತುಂಬ ರೇರ್ ಆಗಿ ಬರ್ತಾರೆ ಅಂತ ಹೇಳಿದರು. ಜಸ್ಟ್ ತೋರಿಸೋಣ ಅಂತ ಹೇಳಿ ಬಂದೆ. ಬಟ್ ಇದನ್ನು ರೆಂಟ್ ಮಾಡ್ತಾರೆ. ಸೊ ನಾವು ಬೇಕಿದ್ರೆ ಇದನ್ನು ಬುಕ್ ಮಾಡಿಕೊಂಡು, ಇದು ವೆಬ್ಸೈಟಲ್ಲಿ ಇಲ್ಲ, ನಾವು ಕಾಲ್ ಮಾಡಿ ಬುಕ್ ಮಾಡಿ ಬರಬೇಕಿರುತ್ತೆ. ಸೊ 1 ನೈಟ್ಗೆ ಅರೌಂಡ್ 20,000 ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಅಂದರು. ಸೊ ಇದು ಅವರಿರೋದು. ಎಸ್, ಕಾಣ್ತದೆ. ಯಾ, ಇದು ಅವ್ರದ್ದು. ಈ ಥರ ರೆಸಾರ್ಟ್ಸಲ್ಲಿ ಇರುತ್ತೆ ಹಿಂಗಿರ್ತಾರೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ. ಸೊ ನಂಗೆ ಸ್ವಲ್ಪ ಸರ್ಪ್ರೈಸಿಂಗ್ ಅಂತ ಹೇಳಿ ಅನ್ನಿಸ್ತು. ಫಸ್ಟ್ ಪಾಯಿಂಟ್ ಅವ್ರು ಇರ್ತಾರೆ ಅನ್ನೋದು ಸರ್ಪ್ರೈಸಿಂಗ್ ಅನ್ನಿಸ್ತು. ಅದಾದಮೇಲೆ ಇದನ್ನೇ ನಮಗೆ ರೆಂಟ್ ಔಟ್ ಮಾಡ್ತಾರೆ, ಅವರೇ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತಾರೆ. ದೆನ್ ಅವ್ರು ಬಂದಾಗ ಅವರು ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಅಂದರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿ ಅನ್ನಿಸ್ತು. ಸೊ ಹಾಗಾಗಿ ತೋರಿಸೋಣ ಅಂತ ಹೇಳಿ ತೋರಿಸ್ತೀನಿ. ಎಸ್, ಇದೇನೆ. ಎಸ್, ಇದೆಲ್ಲ ಕಾಟೇಜಸ್ ಆ್ಯಂಡ್ ರೂಮ್ಸ್ ಆ್ಯಕ್ಚುಲಾಗಿ. ಬಟ್ ನಾವು ನೈಟ್ ಹಾಲ್ ತೊಗೊಂಡಿರಲಿಲ್ಲ. ಬಟ್ ಬಂದಮೇಲೆ ಅಂದ್ಕೊಂಡ್ವಿ ಲೈಕ್ ಹೆದರಿಕೆನೂ ಇಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಬಟ್ ನಾವು ಹೆಂಗಿದ್ರು ಡೇ ಪ್ಯಾಕೇಜಿಗೆ ಬಂದಿದ್ದು. ಸೊ ಹಾಗೆ ಅಂದ್ಕೊಂಡೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಜಸ್ಟ್ ಕವರ್ ಮಾಡಿದೆ. ಆ್ಯಂಡ್ ನಿಮಗೆ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಬಿಕಾಸ್ ಪೋಸ್ಟ್ ಕೋವಿಡ್ ನಮಗೆಲ್ಲನೂ ಕನ್ಸರ್ನ್ ಆಗಿರುತ್ತಲ್ಲ. ಸೊ ಇವಾಗ ನೀವು ನೋಡ್ತಿರೋದೆಲ್ಲ ರೂಮ್ಸ್, ಮತ್ತು ಇಲ್ಲಿ ಚಿಕ್ಕ ಚಿಕ್ಕದು ಕಾಟೇಜಸ್ ಇತ್ತು. ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಕೇಜಸ್ ಇದೆ. ಸೊ ನೀವು ಅವ್ರ ವೆಬ್ಸೈಟ್ ಅಥವಾ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಕಾಟೇಜಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಕಾಸ್ ಫುಲ್ ಕಂಪ್ಲೀಟ್ ಗಿಡ ಮರ ಆ್ಯಂಡ್ ಒಳಗೆ ಅಲ್ಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪಾಂಡ್ ಆ್ಯಂಡ್ ಅದರಲ್ಲಿ ಲೋಟಸ್ ಫ್ಲವರ್ಸ್ ಈ ಥರದ್ದು ಕೆಲವು ಇದಿತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಎಸ್, ಡೆಫಿನೆಟಾಗಿ ರೆಸಾರ್ಟ್ನ ವಿಸಿಟ್ ಮಾಡ್ಬೋದು, ಆರಾಮಾಗಿ ವಿಸಿಟ್ ಮಾಡ್ಬೋದು. ಎಸ್, ಇದು ಜಸ್ಟ್ ಲುಕ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೈಟ್ ಹಾಲ್ಟ್ ಇರಲಿಲ್ಲ. ಎಸ್, ಇದೆಲ್ಲ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ 4 o'clock ಹಂಗೆ ಆಗೋಗಿತ್ತು. ನಾವು ಊಟ ಮುಗಿಸೋಷ್ಟೊತ್ತಿಗೆ 1:30 ಹಂಗೆ ಹೋದ್ವಿ. 3 o'clock ಆಗಾಯಿತು.
ಊಟ ಮುಗಿಸ್ಕೊಂಡು ದೆನ್ ಜಸ್ಟ್ ಒಂದು ರೌಂಡ್ ಹೋಗಿ ಬಂದ್ವಿ ಥ್ರೂ ಔಟ್ ದ ರೆಸಾರ್ಟ್. ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ದೆನ್ ಅದಾದಮೇಲೆ ಸ್ವಲ್ಪದ ಗೇಮ್ಸ್ ಅಂತ ಹೇಳಿಬಿಟ್ಟು ಆಡಿದ್ವಿ. ಅರೌಂಡ್ 5:30ಗೆ ಹೈ ಟೀ ಇತ್ತು, ಟೀ ಆ್ಯಂಡ್ ಸ್ನ್ಯಾಕ್ಸ್ ಇದು. ಸೊ ಇದಾದಮೇಲೆ ಈ ಗೇಮ್ಸ್ ಸ್ವಲ್ಪ ಸುಮಾರು ಥರದ ಗೇಮ್ಸ್ ಇತ್ತು, ಇದೆಲ್ಲ ಫ್ರೀನೇ ಇತ್ತು. ಇಂಡೋರ್ ಗೇಮ್ಸ್ ಪ್ಲಸ್ ಈ ಥರದ ಔಟ್ಡೋರ್ ಗೇಮ್ಸ್ ನಮಗೇನು ಇಷ್ಟನೋ ನಾವು ಅದನ್ನು ಚೂಸ್ ಮಾಡಿಕೊಂಡು ಸ್ವಲ್ಪತ್ತು ಆಡಿದ್ವಿ. ದೆನ್ ಇದಾದಮೇಲೆ ಐ ಥಿಂಕ್ ಡನ್ ಅಂತ ಹೇಳಿ ಅನಿಸುತ್ತೆ. ಹೋಗ್ಬಿಟ್ಟು ಸ್ನ್ಯಾಕ್ಸ್ ಆ್ಯಂಡ್ ಏನದು ಹೈ ಟೀ ಇದನ್ನೆಲ್ಲ ತೊಗೊಂಡಿದ್ದಾದಮೇಲೆ ನಾವಲ್ಲಿಂದ ಹೊರಟ್ವಿ. ಬಟ್ ಅದನ್ನು ಯಾವುದೂ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಸೋ ಸಾರಿ. ಬಿಕಾಸ್ ನಂದು ಸೆಲ್ ಡ್ರೈನ್ ಔಟ್ ಆಗಿತ್ತು ಆ್ಯಂಡ್ ರಿಚನ್ ಆಲ್ರೆಡಿ ನಿದ್ದೆ ಇಲ್ದಿರ ಫುಲ್ ಫಜಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹೋಪ್ ನನ್ನ ವೀಡಿಯೋಸ್ ನೋಡ್ತಿರೋ ಎಲ್ಲ ಲೈಕ್ ಮದರ್ಸ್ಗೂ ಗೊತ್ತಿರುತ್ತೆ ಎಷ್ಟು ಕಷ್ಟ ಅವ್ರು ನಿದ್ದೆ ಇಲ್ಲ ಹಿಡಿಯೋದು ಅಂತ ಹೇಳಿ ಅಂದರೆ. ಸೊ ಹಾಗಾಗಿ ಹೆಚ್ಚಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ನೀವು ನೋಡ್ತಿರೋದು ಕೆಲವೊಂದು ಫೋಟೋಸ್ ನನಗೆ ಇಷ್ಟ ಆಗಿರುವಂಥ ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮ ಆ್ಯನಿವರ್ಸರಿ ಡೇದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್. ನಮ್ಮ ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡಿದವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ವ್ಯೂವರ್ಸ್ಗೂ ಈ ವಿಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ಸ್. ಏನಾದರೂ ಇದ್ದರೆ ನನಗೆ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್. ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ.